ಇವತ್ತು ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ, ಹಾಹಾಕಾರ ಎದುರಾಗ್ತಾ ಇದೆ. ಹಾಗಾಗಿ ಅನವಶ್ಯಕವಾಗಿ ನೀರನ್ನು ಬಳಕೆ ಮಾಡಿ ಪೋಲ್ ಮಾಡಿದವ್ರಿಗೆ 5,000 ದಂಡ ವಿಧಿಸುವ ಕ್ರಮವನ್ನು ತರಲಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ನೀರಿಗೆ ಭಾರಿ ಅಭಾವ ಇರುವಂಥ ಹಿನ್ನೆಲೆಯಲ್ಲಿ ನೀರು ಬಳಕೆಗೆ ನಿಯಮವನ್ನು ಜಾರಿ ಮಾಡಿದಂಥ BWSSB ಕುಡಿಯುವ ನೀರು ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡಿದ್ರೆ ಅಂಥವರಿಗೆ 5,000 ರೂಪಾಯಿ ದಂಡ ಆದೇಶ ಹೊರಡಿಸಲಾಗಿದೆ. ಆದೇಶವನ್ನು ಮೀರಿದ್ರೆ 5,000 ದಂಡ ಬೀಳುತ್ತೆ. ಬೆಂಗಳೂರು ನೀರು ಸರಬರಾಜು ಮಂಡಳಿ ಆದೇಶವನ್ನು ಹೊರಡಿಸಿದ್ದು, ಉಲ್ಲಂಘನೆ ಮರುಕಳಿಸಿದ್ರೆ 500 ಹೆಚ್ಚುವರಿ ದಂಡ. ನೋಡಿ, ವಾಹನಗಳ ಸ್ವಚ್ಛತೆಗೆ, ಗಾರ್ಡನ್ಗೆ ಕೈದೋಟಕ್ಕೆ, ಕಟ್ಟಡ ನಿರ್ಮಾಣಕ್ಕೆ, ಮನೋರಂಜಕವಾಗಿ ಕಾರಂಜಿಯಂತಹ ಆಕರ್ಷಕ ವ್ಯವಸ್ಥೆಗೆ, ಸಿನಿಮಾ ಮಂದಿರ ಮತ್ತು ಮಾಲ್ಗಳಲ್ಲಿ ಇನ್ನಿತರ ಬಳಕೆ, ಕೇವಲ ಕುಡಿಯೋ ನೀರಿಗೆ ಮಾತ್ರ ಬಳಕೆ ಮಾಡಬೇಕು, ಬೇರೆ ಯಾವುದಕ್ಕೂ ಕೂಡ ಯೂಸ್ ಮಾಡಬಾರ್ದು. ರಸ್ತೆ ನಿರ್ಮಾಣ ಮತ್ತು ಸ್ವಚ್ಛತೆಗೆ ಕುಡಿಯುವ ನೀರು ಬಳಸುವಂತಿಲ್ಲ, ಕುಡಿಯುವ ನೀರನ್ನು ಬಳಕೆ ಮಾಡುವಂತಿಲ್ಲ. ಉಲ್ಲಂಘನೆ ಮಾಡಿದ್ದು ಕಂಡು ಬಂದರೆ ಮಂಡಳಿಯ ಕಾಲ್ ಸೆಂಟರ್ಗೆ ತಿಳಿಸಿ, ಸಾರ್ವಜನಿಕರು ತಿಳಿಸ್ಬೋದು. ನೋಡಿ, ಕಾಲ್ ಸೆಂಟರ್ನ ನಂಬರ್ 1916. ಈ ನಂಬರ್ಗೆ ಕರೆ ಮಾಡಿ. ಇಲ್ಲಿ ಕಾವೇರಿ ವಾಟರನ್ನು ಅಂದರೆ ಕುಡಿಯುವ ನೀರನ್ನು ಇಂಥದಕ್ಕೆ ಬಳಕೆ ಮಾಡ್ಕೊಳ್ತಿದ್ದಾರೆ. ಕಾರ್ ವಾಶ್, ಸುಮ್ಮನೆ ಕೈದೋಟದಲ್ಲಿ ಅಂದರೆ ಗಾರ್ಡನ್ಗಳಲ್ಲಿ ನೀರನ್ನು ಹಾಕ್ತಿರ್ತಾರೆ, ಅದು ಕುಡಿಯೋ ನೀರು ಹಾಕಬಾರ್ದು, ಬಳಕೆ ಮಾಡಬಾರ್ದು. ನೋಡಿ, ಪ್ರಮುಖವಾಗಿ ಆದೇಶದ ಪ್ರತಿ ಇದೆ ನೋಡಿ. ಇಲ್ಲಿ ಆದೇಶದ ಪ್ರತಿಯಲ್ಲಿ ತಿಳಿಸಿದ್ದಾರೆ, ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಕಾಯ್ದೆ 1964ರ ಕಲಂ 33 ಮತ್ತು 34ರ ಅನುಸಾರ ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರನ್ನು ಈ ಉದ್ದೇಶಗಳಿಗೆ ಬಳಕೆ ಮಾಡಬಾರದು, ಮಾಡಿದ್ರೆ ಅಂಥವ್ರ ವಿರುದ್ಧ ದಂಡವನ್ನು ವಿಧಿಸಲಾಗುತ್ತೆ ಅಂತೇಳಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್. ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಈಗ ಒಂದಷ್ಟು 6 ವಿಚಾರಗಳಿಗೆ ಕುಡಿಯುವ ನೀರನ್ನು ಬಳಕೆ ಮಾಡಬಾರ್ದು ಅಂತೇಳಿ ಆದೇಶವನ್ನು ಹೊರಡಿಸಲಾಗಿದೆ. ಕಾಲ್ ಸೆಂಟರ್ ನಂಬರನ್ನು ಕೂಡ ಕೊಡಲಾಗಿದೆ. ಸೊ ಹೇಗೆ ಗೊತ್ತಾಗುತ್ತೆ ಈಗ ಅದು ಕುಡಿಯೋ ನೀರು ಅಲ್ಲವೋ ಅನ್ನೋದು? ಹೇಗೆ ಪತ್ತೆ ಹಚ್ಕೋದು, ಸಾರ್ವಜನಿಕರು ಪತ್ತೆ ಹಚ್ತಾರೆ? ನಾಗೇಂದ್ರ ಬಾಬು, ಈ ಆದೇಶ ಹೊರಡಿಸಿರುವಂತದ್ದು ಒಂದು ಗಮನಾರ್ಹ ಅಂಶ ಅಂದ್ರೆ ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿಗೆ ಅಕ್ಷರಶಃ ಹಾಹಾಕಾರ ಇದ್ದಿದೆ. ಇನ್ನು ಈಗ ಮಾರ್ಚ್ ತಿಂಗಳು ಆರಂಭ ಆಗಿರುವಂತದ್ದು, ಏಪ್ರಿಲ್ ಮೇ ನಲ್ಲಿ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ ಬೆಂಗಳೂರು ನಗರದಲ್ಲಿ ಕುಡಿಯೋ ನೀರಿಗೆ ಕೂಡ ಪರಿತಪಿಸಬೇಕಾಗುತ್ತೆ, ಹಾಹಾಕಾರ ಎದ್ದೇಳುತ್ತೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಏನು ಒಂದು ಗಂಭೀರತೆ ಪಡ್ಕೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಜಲಮಂಡಳಿ BWSSB ಆದೇಶವನ್ನು ಹೊರಡಿಸಿರುವಂತದ್ದು, ಕುಡಿಯೋ ನೀರಿಗೆ ಹೊರತುಪಡಿಸಿ ಉಳಿದ ಯಾವುದೇ ಅಂದ್ರೆ ಹೂದೋಟ ಇರ್ಬೋದು, ಅದೇ ರೀತಿ ಕಾರ್ ವಾಷಿಂಗ್ ಇರ್ಬೋದು, ಮತ್ತೆ ನೆಲೆ ತೊಳೆಯುವಂತದ್ದು ಇರ್ಬೋದು, ಪಾರ್ಕಿಂಗ್ ಗಳಲ್ಲಿ ಇಂಥದ್ದು ಯಾವ್ದು ಕೂಡ ಬಳಸಬಾರ್ದು ಅಂತ. ವಿಶೇಷವಾಗಿ ಮಾಲಗಳಲ್ಲಿ ಕೂಡ ಬೇರೆ ಬೇರೆ ಬಳಕೆಗೆ ಬಳಸುವಂತ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಕೂಡ ಇದನ್ನ ನಿಷೇಧ ಪಟ್ಟಿರುತ್ತದೆ. ಸಹಜವಾಗಿ ನಾವು ನೋಡ್ತಾ ಇರ್ಬೋದು, ಅದೇ ಎಲ್ಲಾ ಮನೆ ಬೆಂಗಳೂರಿನಲ್ಲಿ ಪ್ರತಿ ಮನೆಗಳು ಕೂಡ BWSSB ನಲ್ಲಿ ಇರುವಂತದ್ದು ಅಂದ್ರೆ ಕಾವೇರಿ ವಾಟರ್ ಇರುವಂತದ್ದು. ಆ ನೀರನ್ನ ಕಾರ್ ವಾಶ್ಗೆ ನೇರವಾಗಿ ಪೈಪ್ ತೆಗೆದುಕೊಂಡು ಕಾರ್ ವಾಶ್ ಮಾಡುವಂತದ್ದು ಕೂಡ ಸಹಜವಾಗಿ ಕೂಡ ಗೊತ್ತಾಗೇ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇದಕ್ಕೆ ನಿಷೇಧ, ಜೊತೆಗೆ ಕೇವಲ ನಿಷೇಧ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಅದರ ಪರಿಣಾಮ ಬೀರೋದಿಲ್ಲ. 5,000 ರೂಪಾಯಿ ದಂಡ ಅಂತ ಹೇಳಿರುವಂತದ್ದು. ಸಾರ್ವಜನಿಕರು ಮನೆಗಳ ಮುಂದೆ ಅಥವಾ ಅಕ್ಕಪಕ್ಕದಲ್ಲಿ ಕೂಡ ಈ ರೀತಿ ಕಾರ್ ವಾಶ್ ಮಾಡ್ತಾ ಇರುವಂತದ್ದು ಅಥವಾ ಹೂದೋಟಕ್ಕೆ ಈ ತರ ನೀರ್ ಹಾಕ್ತಾ ಇರುವಂತದ್ದು ಕೂಡ ಕಂಡು ಬಂದ್ರೆ ನೇರವಾಗಿ ಕಾಲ್ ಸೆಂಟರ್ಗೆ ದೂರನ್ನ ಕೊಡಬಹುದು ಅಂತ ಹೇಳುವ ಮೂಲಕ ಏನು ಸಾರ್ವಜನಿಕರು ಮನವಿ ಮಾಡಿರುವಂತದ್ದು. ಅಂದ್ರೆ ಇದರ ಅರ್ಥ ಬೆಂಗಳೂರು ಕುಡಿಯುವ ನೀರಿನ ಪೂರೈಕೆ ಸಂಬಂಧಪಟ್ಟಂತೆ ಬೆಂಗಳೂರು ಉಸ್ತುವಾರಿ ಸಚಿವರು ಇರ್ಬೋದು ಅಥವಾ ಸರ್ಕಾರ ಕೈ ಮೀರಿ ಹೋಗಿದ್ಯಾ ಅನ್ನೋದು ಕೂಡ, ಪರಿಸ್ಥಿತಿ ಕೈ ಮೀರಿ ಹೋಗಿದ್ಯಾ ಅನ್ನೋದು ಕೂಡ ಇಲ್ಲೇ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ಆದೇಶ ಅಂತೂ ಬಹಳ ಅದು ಒಳ್ಳೆಯ ಉದ್ದೇಶ. ಯಾಕಂದ್ರೆ ಕುಡಿಯುವ ನೀರಿನ ಪೋಲಾಗದ ಹಿನ್ನೆಲೆಯಲ್ಲಿ ಈ ಆದೇಶ ಒಳ್ಳೇದು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕುಡಿಯುವ ನೀರಿಗೆ ಬೇರೆ ಏನು ಪರ್ಯಾಯ ವ್ಯವಸ್ಥೆನ ಕಲ್ಪಿಸಲಾಗ್ತಾ ಇದೆ ಅನ್ನೋದು ಕೂಡ ಸರ್ಕಾರದ ಮುಂದಿರುವಂತಹ ಪ್ರಶ್ನೆ. ಅಂದ್ರೆ ಕುಡಿಯುವ ನೀರನ್ನ ವೇಸ್ಟ್ ಮಾಡದಂತ ರೀತಿಯಲ್ಲಿ ಕೂಡ ಈ ಆದೇಶ ಹೊರಟಿರುವಂತದ್ದು. ನೋಡ್ಬೇಕು ಸಾರ್ವಜನಿಕರು ಇದನ್ನ ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ತಾರೆ ಅನ್ನುವಂಥದ್ರ ಜೊತೆಗೆ ಸಾರ್ವಜನಿಕರ ಜವಾಬ್ದಾರಿ ಕೂಡ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ರಾಜ್ಯದ ಹಲವೆಡೆ ಬರದ ಛಾಯೆ ಆವರಿಸಿದೆ. ರಣ ಬಿಸಿಲು ಕುಡಿಯೋ ನೀರಿಗೆ ಹಾಹಾಕಾರ ಸೃಷ್ಟಿಯಾಗಿದೆ. ಇದೇ ಸಂದರ್ಭದಲ್ಲಿ ನದಿ ನೀರನ್ನೇ ಅವಲಂಬಿಸಿದಂತಹ ಯಾದಗಿರಿ ಜಿಲ್ಲೆಯ ಜನರಿಗೆ ಇದೀಗ ಶಾಕ್ ಎದುರಾಗ್ತಾ ಇದೆ. ಭೀಮಾ ನದಿ ನೀರಿಗೆ ಆಂಧ್ರ ಪ್ರದೇಶದ ರೈತರು
ಕನ್ನ ಹಾಕಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಭೀಮಾ ನದಿಯ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ. ನದಿಯಲ್ಲಿ ನೂರಾರು ಪಂಪ್ ಸೆಟ್ಗಳನ್ನು ಅಳವಡಿಸಿ ನೀರಿಗೆ ಕನ್ನ ಹಾಕಲಾಗ್ತಾ ಇದೆ. ನೋಡಿ, ಕುಡಿಯೋದಕ್ಕೆ ನೀರಿಲ್ಲ, ಆದರೆ ಭೀಮಾ ನದಿಗೆ ನೂರಾರು ಪಂಪ್ ಸೆಟ್ಗಳನ್ನು ಅಳವಡಿಸಿ ಬೆಳೆದಿದ್ದಂತಹ ಭತ್ತದ ಬೆಳೆಗೆ ಕದ್ದು ನೀರನ್ನು ಈ ರೀತಿಯಾಗಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಪಂಪ್ ಸೆಟ್ಟನ್ನು ಅಳವಡಿಸಿ ಇದೇ ರೀತಿಯಾಗಿ ನೂರಾರು ಪಂಪ್ ಸೆಟ್ಗಳು ಭೀಮಾ ನದಿಗೆ ಅಳವಡಿಸಲಾಗಿದೆ. ಭತ್ತದ ಬೆಳೆಗೆ ನೀರು ಹರಿಸ್ಕೊಳ್ತಾ ಇದ್ದಾರೆ. ಕುಡಿಯೋದಕ್ಕೆ ನೀರಿಲ್ಲ, ಆ ಪರಿಸ್ಥಿತಿಯಲ್ಲಿ ಇವರು ಭತ್ತದ ಬೆಳೆಗೆ ನೀರನ್ನು ಹರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಲ್ಲಿನ ಪರಿಸ್ಥಿತಿ ಏನು ಅನ್ನೋ ಕುರಿತು ಒಂದು ಪ್ರತ್ಯಕ್ಷ ವರದಿ ಇದೆ, ಬರೀ ನೋಡೋಣ. ನೋಡಿ, ಕುಡಿಯೋದಕ್ಕೆ ನೀರಿಲ್ಲ. ಭೀಮಾ ನದಿ ನೀರಿಗೆ ಆಂಧ್ರ ಪ್ರದೇಶದ ರೈತರು ನೂರಾರು ಪಂಪ್ ಸೆಟ್ಗಳನ್ನು ಅಳವಡಿಸಿ ಅವ್ರು ಬೆಳೆದಿದ್ದಂತಹ ಭತ್ತದ ಬೆಳೆಗೆ ನೀರನ್ನು ಹಾಯಿಸ್ಕೊಳ್ತಾ ಇದ್ದಾರೆ. ಯಾದಗಿರಿ ಹೊರಭಾಗದಲ್ಲಿ ಇರುವಂತಹ ಭೀಮಾ ನದಿಯಲ್ಲಿ ನಡೆದಿರೋ ಘಟನೆ ಇದು. ನೋಡ್ತಾ ಇದ್ದೀರಿ ಪಂಪ್ ಸೆಟ್ಗಳನ್ನು ಅಳವಡಿಕೆ ಮಾಡ್ಕೊಂಡಿರೋ ದೃಶ್ಯಾವಳಿಗಳನ್ನು. ಇದೇ ಸಂದರ್ಭದಲ್ಲಿ ಯಾದಗಿರಿ ಜನ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ರಣ ಭೀಕರ ಬರ ತಾಂಡವ ಮಾಡ್ತಾ ಇದೆ. ರಣ ಬಿಸಿಲಿದೆ, ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗ್ತಾ ಇದೆ. ಇದರ ಬೆನ್ನಲ್ಲೇ ನದಿ ನೀರನ್ನೇ ಅವಲಂಬಿಸಿದ್ದಾರೆ ಯಾದಗಿರಿ ಜಿಲ್ಲೆಯ ಜನ. ನೋಡಿ, ಬತ್ತಿ ಹೋಗಿದೆ ಭೀಮಾ ನದಿ. ಇದೇ ರೀತಿಯಾಗಿ ಪಂಪ್ ಸೆಟ್ಗಳನ್ನು ಅಳವಡಿಸಿ ಭತ್ತದಕ್ಕೆ ನೀರು ಹಾಯಿಸಿಕೊಂಡು